Good morning, my dear students. In the last class, we have to discuss the concept of TP, AP, MP. In this class, discuss the concept of total product, average product and marginal product curves. Shape of TP, AP and MP curves. ಲಾಸ್ಟ್ ಕ್ಲಾಸಲ್ಲಿ ನಾನು ವಾಟ್ ಈಸ್ ಟೋಟಲ್ ಪ್ರಾಡಕ್ಟ್, ಆವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೆ. ಏನು ಟೋಟಲ್ ಪ್ರಾಡಕ್ಟ್ ಅಂದರೆ ಅಗ್ರಿಗೇಟ್ ಗುಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದರೆ ಆಲ್ ದ ಯೂನಿಟ್ ಆಫ್ ದ ಪ್ರೊಡಕ್ಷನ್, ಆಲ್ ದ ಯೂನಿಟ್ ಆಫ್ ದ ಕಮಾಡಿಟಿ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್, ಇಟ್ಸ್ ಕಾಲ್ಡ್ ಆಸ್ ಎ ಟೋಟಲ್ ಪ್ರಾಡಕ್ಟ್. All the unit of the commodity produced by the producer, it's called as a total product. Next, per unit of the production, per unit of the commodity produced by the producer, it's called as a average product. The marginal product refers to the additional unit of the commodity produced by the producer, it's called as a marginal product. The formula is to calculate the total product is equal to sigma MP. Second one AP with help of the simple formula anta helkottide. Average product is equal to TP divided by L. Last one MP, the formula is the MP is equal to TPL minus TPL minus 1. This is the concept of TP, AP and MP. ಇಷ್ಟು ಬಂದು TP, AP, MP ಕಾನ್ಸೆಪ್ಟ್ಸು. ಇವತ್ತಿನ ಕ್ಲಾಸಲ್ಲಿ ಶೇಪ್ ಆಫ್ ದ TP, AP, MP ಕರ್ವ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ನು ಇದನ್ನು 4 ಮಾರ್ಕ್ಸಿಗೆ ರೈಸ್ ಮಾಡ್ತಾ ಹೋಗ್ತಾರೆ. ಹೆಂಗೆ ಈ ಕ್ವಶನ್ನ ರೈಸ್ ಮಾಡ್ತಾರೆ ಅಂತಂದರೆ ಎಕ್ಸ್ಪ್ಲೈನ್ ದ ಶೇಪ್ ಆಫ್ TP, AP, MP ಕರ್ವ್ಸ್ ಅಂತ ಹೇಳಿ ಕ್ವಶನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಫಸ್ಟು TP ಕರ್ವ್ ಹೇಗಿರುತ್ತೆ, ಏನು TP ಅಂತಂದರೆ ಅದರ ಫಾರ್ಮುಲಾ ಏನು ಅಂತ ಫಸ್ಟ್ ನೋಡ್ತಾ ಹೋಗೋಣ. ಅವಾಗಲೇ ನಾನು ಹೇಳಿದೆ ಏನು ವಾಟ್ ಈಸ್ TP ಅಂದರೆ ದ ಟೋಟಲ್ ಪ್ರಾಡಕ್ಟ್ ರೆಫರ್ಸ್ ಟು ದ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಎ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳಿದೆ ಅಲ್ವಾ. ದ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಪರ್ಟಿಕ್ಯುಲರ್ ಟೈಮ್, ಇಟ್ ಈಸ್ ಕಾಲ್ಡ್ ಆಸ್ ಎ ಟೋಟಲ್ ಪ್ರಾಡಕ್ಟ್. ಆರ್ ದ ಆಲ್ ದ ಯೂನಿಟ್ ಆಫ್ ದ commodity produced by the producer, it's called as a total product. Or in another word, it is sum of the marginal product, it's called as a total product. The simple formula to calculate the total product is equal to sigma MP. That means the sum of the marginal product, it's called as a ಟೋಟಲ್ ಪ್ರಾಡಕ್ಟ್. ಹಾಗಾದರೆ ಟೋಟಲ್ ಪ್ರಾಡಕ್ಟ್ ಕರ್ವ್ ಹೇಗಿರುತ್ತೆ ಅಂತ ನೋಡೋದಕ್ಕೂ ಮುಂಚೆ ಒಂದು ಸೆಂಟೆನ್ಸ್ ಹೇಳ್ತಾ ಹೋಗ್ತಾರೆ. ಏನು ಸೆಂಟೆನ್ಸ್ ಅಂತಂತಂದರೆ ಇಲ್ಲಿ ಆ್ಯನ್ ಇನ್ಕ್ರೀಸಿಂಗ್ ದ 1 ಯೂನಿಟ್ ಆಫ್ ಇನ್ಪುಟ್, ಆ್ಯನ್ ಇನ್ಕ್ರೀಸಿಂಗ್ ದ 1 ಯೂನಿಟ್ ಆಫ್ ಇನ್ಪುಟ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಕಾನ್ಸ್ಟೆಂಟ್. ನೋಡಿ ಇಲ್ಲಿ ಬರೀತೀನಿ. ಆ್ಯನ್ ಇನ್ಕ್ರೀಸಿಂಗ್ in the 1 unit of input, all input are constant, all inputs are constant. The result is increasing the output. ಇಲ್ಲಿ ನೋಡಿ, ಇಲ್ಲಿ ಏನು ಇಲ್ಲಿ ಒಂದು ಸ್ಟೆಪ್ ಅಥವಾ ಒಂದು ರೂಲ್ಸ್ ಇದೆ. ಏನು ಅಂತಂದರೆ ಆ್ಯಂಡ್ ಇನ್ಕ್ರೀಸಿಂಗ್ ದ 1 ಯೂನಿಟ್ ಆಫ್ ಇನ್ಪುಟ್ ಆಲ್ ಇನ್ಪುಟ್ ಆರ್ ಕಾನ್ಸ್ಟೆಂಟ್, ದ ರಿಸಲ್ಟ್ ಈಸ್ ಇನ್ಕ್ರೀಸಿಂಗ್ ದ ಔಟ್ಪುಟ್. ದಟ್ ಮೀನ್ಸ್ ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. This is the factors of production. This is called as factors of production like land, labor, capital, organization. ಇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಇನ್ಪುಟ್ ಅಂತ ಹೇಳಿ ಕರಿತೀವಿ. ಇನ್ಪುಟ್ನ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಲೂ ಸಹ ಕರಿತಾ ಹೋಗ್ತೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದಾದ್ರೂ ಒಂದು ಇನ್ಪುಟ್ನ ನಾವು ಜಾಸ್ತಿ ಮಾಡಿ ಪ್ರೊಡಕ್ಷನಲ್ಲಿ ಇರೋ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ನಾವು ಯಾವುದಾದ್ರೂ ಇದರೊಳಗೆ ಒಂದನ್ನು ಜಾಸ್ತಿ ಮಾಡಿ ಎಲ್ಲವುದನ್ನು ನಾವು ಕಾನ್ಸ್ಟೆಂಟಲ್ಲಿ ಇಟ್ಕೊಂಡ್ರೆ ನಮಗೆ ಬರೋ ಅಂಥ ಔಟ್ಪುಟ್, ದಟ್ ಮೀನ್ಸ್ ಪ್ರೊಡಕ್ಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ಆ್ಯನ್ ಇನ್ಕ್ರೀಸಿಂಗ್ ದ 1 ಯೂನಿಟ್ ಆಫ್ ಇನ್ಪುಟ್, ಆ್ಯನ್ ಇನ್ಕ್ರೀಸಿಂಗ್ ದ 1 ಯೂನಿಟ್ ಆಫ್ ಇನ್ಪುಟ್ ಆಲ್ ಇನ್ಪುಟ್ ಆರ್ ಕಾನ್ಸ್ಟೆಂಟ್, ದ ರಿಸಲ್ಟ್ ಈಸ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್ ದ ಔಟ್ಪುಟ್. ಅರ್ಥ ಆಗ್ತಾ ಇದೆಯಾ? ಅಂದರೆ ಈಗ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಈ 4 ನಾವು ಪ್ರೊಡಕ್ಷನಲ್ಲಿ ಬಳಸ್ಕೊಂಡಿದ್ದೀವಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಲೇಬರ್ನ 1 ಯೂನಿಟ್ ಆಫ್ ಲೇಬರ್ನ ನಾನು ಏನು ಮಾಡ್ತೀನಿ ಜಾಸ್ತಿ ಯೂಸ್ ಮಾಡ್ತೀನಿ.
ಲೇಬರ್ನ ನಾವು ಜಾಸ್ತಿ ಬಳಸ್ಕೊಂಡು ಈ ಮೂರನ್ನು ಕಾನ್ಸ್ಟೆಂಟಲ್ಲಿ ಇಟ್ಕೊತೀನಿ. ಅಂದರೆ ಕ್ಯಾಪಿಟಲ್, ಆರ್ಗನೈಸೇಷನ್, ಲ್ಯಾಂಡ್, ಇದು ಮೂರನ್ನು ನಾನು ಕಾನ್ಸ್ಟೆಂಟಲ್ಲಿ ಇಟ್ಕೊಂಡು 1 ಯೂನಿಟ್ ಆಫ್ ಇನ್ಪುಟ್ನ ಏನು ಮಾಡಿದ್ದೀನಿ, ಜಾಸ್ತಿ ಮಾಡಿದ್ದೀನಿ. ಸೊ ರಿಸಲ್ಟ್ ಏನಾಗುತ್ತೆ ಅಂತಂದರೆ ಮುಂಚೆ 50% ಆಗ್ತಾ ಇದ್ದು ಈಗ 100% ಪ್ರೊಡಕ್ಷನ್ ಆಗ್ತಾ ಇದೆ. ರಿಸಲ್ಟ್ ಏನಾಯಿತು, ಆ್ಯನ್ ಇನ್ಕ್ರೀಸಿಂಗ್ ದ ಔಟ್ಪುಟ್. ಅರ್ಥ ಆಗ್ತಾ ಇದೆಯಾ? ದ ಟೋಟಲ್ ಪ್ರಾಡಕ್ಟ್ ರೆಫರ್ಸ್ ಟು ದ ಇಟ್ ಈಸ್ ದ ಸಮ್ ಆಫ್ ದ ಮಾರ್ಜಿನಲ್ ಪ್ರಾಡಕ್ಟ್, ಇಟ್ಸ್ ಕಾಲ್ಡ್ ಆಸ್ ಟೋಟಲ್ ಪ್ರಾಡಕ್ಟ್. ಆಲ್ ಯೂನಿಟ್ ಆಫ್ ದ commodity produced by the producer, it's called as a total product. Or in another words, the total value of goods and services produced given a time or year, it's called as a total product. The simple formula to be used to calculate the total product is equal to sigma MP. Sigma represents the sum of the marginal product, it's called as a total product. In the first step is the an increasing the 1 unit of input, and increasing the 1 unit of input, all input are constant, the result going on increasing the output or production. ಆಯ್ತಾ? ಹಾಗಾದ್ರೆ ನಾವಿಲ್ಲಿ ಟೋಟಲ್ ಪ್ರಾಡಕ್ಟ್ನ ಒಂದು ಡಯಾಗ್ರಾಮ್ ಮೂಲಕ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೋಡಿ, ಆ ಡಯಾಗ್ರಾಮ್ನ ಹಾಕ್ತೀನಿ. ಇದು ಬೇಸಿಕ್ಕು. ಟೋಟಲ್ ಪ್ರಾಡಕ್ಟ್ನಲ್ಲಿ 1 ಯೂನಿಟ್ ಆಫ್ ಇನ್ಪುಟ್ನ ನಾವು ಜಾಸ್ತಿ ಮಾಡಿ ಆಲ್ ಇನ್ಪುಟ್ನ ನಾವು ಕಾನ್ಸ್ಟೆಂಟ್ ಮಾಡ್ಕೊಂಡಾಗ ಬರೋವಂಥ ರಿಸಲ್ಟ್ ಏನಾಗಿರುತ್ತೆ, ಔಟ್ಪುಟ್ ಅನ್ನೋದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಡಯಾಗ್ರಾಮಲ್ಲಿ ನೋಡ್ತಾ ಹೋಗೋಣ. OX ಆಕ್ಸಿಸ್ ಮೆಷರ್ಡ್ ಇನ್ ಲೇಬರ್ and OY axis measured in total product. Total product Q1 L. Q1. Total product. ನೋಡಿ ಇಲ್ಲಿ the total product explained, the total product are explained with simple one diagram. In the above diagram, OX axis measured in labor, OX axis measured in labor and OY axis measured in total product. Here the total product TP is the total product curve, TP is the total product curve, TP is the total product curve. Here with the increasing the L unit of labor increases, the L unit of labor increases, the firm produced the maximum produced the OQ1 quantity. ನೋಡಿ ಇಲ್ಲಿ OL ಇಷ್ಟು ಪ್ರಮಾಣದಲ್ಲಿ, OL ಪ್ರಮಾಣದಷ್ಟು ನಾವೇನು ಮಾಡಿದ್ದೀವಿ, ಇಷ್ಟು ಕ್ವಾಂಟಿಟಿ ಲೇಬರ್ನ ನಾವು ಜಾಸ್ತಿ ಮಾಡಿದ್ದೀವಿ. ಸೊ ಲೇಬರ್ನ ನಾವು ಒಂದನ್ನು ಏನು ಮಾಡಿರೋದು, ಜಾಸ್ತಿ ಮಾಡ್ಕೊಂಡಿದ್ದೀವಿ. ಯೂಸ್ ಮಾಡಿರೋದು ಪ್ರೊಡಕ್ಷನಲ್ಲಿ ಲೇಬರ್ ಒಂದೇ. ನಾವು ಎಲ್ಲ ಇನ್ಪುಟ್ಸ್ನ ಏನು ಮಾಡಿದ್ದೀವಿ, ಕಾನ್ಸ್ಟೆಂಟ್ ಮಾಡಿದ್ದೀವಿ. ಅಂದರೆ ಲ್ಯಾಂಡ್ ಕಾನ್ಸ್ಟೆಂಟ್ ಆಗಿದೆ, ಮತ್ತು ಕ್ಯಾಪಿಟಲ್ ಕಾನ್ಸ್ಟೆಂಟ್ ಆಗಿದೆ, ಆರ್ಗನೈಸೇಷನ್ ಕಾನ್ಸ್ಟೆಂಟ್ ಆಗಿದೆ. ನಾವು ಪ್ರೊಡಕ್ಷನಲ್ಲಿ ಯೂಸ್ ಮಾಡಿರೋಂತಹ ಒಂದು ಇನ್ಪುಟ್ ಯಾವುದು ಅಂದರೆ ಲೇಬರ್. ಲೇಬರ್ನ ನಾವೇನು ಮಾಡಿದ್ದೀವಿ, ಜಾಸ್ತಿ ಮಾಡಿದ್ವಿ. ಅಂದರೆ ಆ್ಯನ್ ಇನ್ಕ್ರೀಸ್ ದ L ಯೂನಿಟ್ ಆಫ್ ಲೇಬರ್ ಇನ್ಕ್ರೀಸಸ್ ದ ಫರ್ಮ್ ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ದ OQ1 ಕ್ವಾಂಟಿಟಿ. ಇಲ್ಲಿ L ಯೂನಿಟ್ನ ನಾವು ಈ ಲೇಬರ್ ಫೋರ್ಸ್ನ ನಾವೇನು ಮಾಡಿದ್ವಿ, ಇನ್ಪುಟ್ ಆಗಿ ಬಳಸ್ಕೊಂಡಿದ್ದೀವಿ ಪ್ರೊಡಕ್ಷನಲ್ಲಿ. ಲೇಬರ್ನ ನಾವು ಜಾಸ್ತಿ ಮಾಡಿದ್ದೀವಿ. ಸೊ ಪ್ರೊಡಕ್ಷನ್ ಬಂದು OQ ಬಂದಿದ್ರೆ ನಮಗೆ ಮಿನಿಮಮ್ ಪ್ರೊಡಕ್ಷನ್ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಪ್ರೊಡಕ್ಷನ್ ಏನಾಗಿದೆ, OQ1 ಆಗಿದೆ. ಸೊ OX axis measured in labor and OY axis measured in total product. TP represents the total product curve, and increasing the L unit of labor increases, the firm produce the maximum produce the OQ1 quantity. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ಇನ್ನೊಂದು ರೀತಿ ಹೇಳೋದಾದರೆ, ಇನ್ ದಿ ಎಬೋ ಡಯಾಗ್ರಾಮ್ OX axis measured in labor and OY axis measured in total product, TP represents the total product curve. That means an increasing the 1 unit of input increases, keeping all other input are constant, the
result is increasing the output. That means an increasing the OL quantity of labor, the firm maximum produce the OQ1 quantity output. Clear? This is the shape of the total product. Next ಬಂದು MP product and marginal product and AP ಅಂದ್ರೆ average product. Next ಅದು ನೋಡ್ತಾ ಹೋಗೋಣ. The shape of the AP and MP, average product and marginal product. ಇಲ್ಲಿ ನೋಡಿ, ನೆಕ್ಸ್ಟ್ ದ ಶೇಪ್ ಆಫ್ ದ ಆವರೇಜ್ ಪ್ರಾಡಕ್ಟ್ ಅಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಇಲ್ಲಿ ವಾಟ್ ಈಸ್ ಆವರೇಜ್ ಪ್ರಾಡಕ್ಟ್ ಅಂದರೆ ದ ಆವರೇಜ್ ಪ್ರಾಡಕ್ಟ್ ರೆಫರ್ಸ್ ಟು ದ ಪರ್ ಯೂನಿಟ್ ಆಫ್ ದ ಕಮಾಡಿಟಿ ಪ್ರೊಡ್ಯೂಸ್ಡ್ ಬೈ ದ ಪ್ರೊಡ್ಯೂಸರ್, ಇಟ್ಸ್ ಕಾಲ್ಡ್ ಆಸ್ ದ ಆವರೇಜ್ ಪ್ರಾಡಕ್ಟ್. ದ ಆವರೇಜ್ ಪ್ರಾಡಕ್ಟ್, ದ ಸಿಂಪಲ್ ಫಾರ್ಮುಲಾ ಇಸ್ ಈಕ್ವಲ್ ಟು AP is equal to TP divided by L. This is the formula of average product. Next one is the marginal product. The marginal product refers to the additional unit of the commodity produced by the producer. It's called as a marginal product. The simple formula to be used to calculate marginal product is equal to TPL minus TPL minus 1. L minus 1. MP represents the marginal product, TPL represents the total product of labor unit, TPL minus 1 represents the total product of L minus 1 unit. Next, ಇಲ್ಲಿ the TP curve, here AP and MP curve initially increases. MP and AP curve initially increases and after towards downward sloping. ಇವೆರಡು ಕರ್ವು ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಆಫ್ಟರ್ ಟುವರ್ಡ್ಸ್ ಡೌನ್ವರ್ಡ್ ಸ್ಲೋಪಿಂಗ್. ಆಮೇಲೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅವೆರಡು ಕೆಳಮುಖವಾಗಿ ಚಲಿಸ್ತಾ ಹೋಗ್ತವೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ದ AP and MP curve initially increases and after towards downward sloping. It is looks like a inverse U shaped. ಇವೆರಡು ಕರ್ವು ಹೇಗಿರುತ್ತೆ ಅಂದ್ರೆ ಇನ್ವರ್ಸ್ ಯು ಶೇಪ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದನ್ನ ಒಂದು ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇಲ್ಲಿ TP ಮತ್ತೆ MP ಕರ್ವ್ನ ಒಂದೇ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದಾರೆ. OX ಆಕ್ಸಿಸ್ and OY ಆಕ್ಸಿಸ್. OX ಆಕ್ಸಿಸ್ measured in labor and OY axis measured in TP and MP. This is the APL curve. This is the MPL curve. This is the L. This is P. Total product and marginal product curve explained with simple one diagram. In the above diagram, OX axis measured in labor and OY axis measured in total product and marginal product. APL represents the average product of labor. Average product of labor curve. MPL represents the marginal product of labor curve. APL represents the average product of labor curve and MPL represents the marginal product of labor curve. Here the APL curve, that means average product of labor curve maximum at point L. ನೋಡಿ ಇಲ್ಲಿ maximum at point L point ಅಲ್ಲಿ ಏನಾಗ್ತಾ ಇದೆ, APL curve increase ಆಗ್ತಾ ಇದೆ and after towards downward sloping. Clear? APL represents the average product of labor
labor curve, it is maximum at point L and after towards minimum or downward sloping. Clear? Next, the left of the point L, the left of the point L ಅಂದ್ರೆ ಈ L point ಇಂದ ಲೆಫ್ಟ್ ಸೈಡ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ the total product is the average product is increases. This is the left side, this is the right side. That means the left of the point L, the left of the point L, the total average product of labor curve is increases. The right of the point L, the average product of labor curve is decreases. That means the marginal product of labor curve greater than to average product of labor curve. Here ನೋಡಿ ಇಲ್ಲಿ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ಕರ್ವ್ ಆವರೇಜ್ ಪ್ರಾಡಕ್ಟ್ ಆಫ್ ಲೇಬರ್ ಕರ್ವ್ಗಿಂತ ಏನಾಗಿದೆ ಜಾಸ್ತಿ ಇದೆ ನೋಡಿ ಇಲ್ಲಿ. ಸೊ ದ MP curve and AP curve looks like a inverse U shaped. ಇನ್ವರ್ಸ್ ಆಗಿ ಏನಾಗ್ತಾ ಇದೆ ನಮಗೆ ಯು ಶೇಪ್ ಆಗಿ ಎರಡೂ ಕರ್ವ್ ಏನಾಗ್ತಾ ಇದೆ ನಮಗೆ ತೋರಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇಲ್ಲಿ. ಇನ್ ದಿಸ್ ಡಯಾಗ್ರಾಮ್ OX axis measured in labor and OY axis measured in total product and marginal product. APL represents the average product of labor curve and MPL represents the marginal product of labor curve. The APL curve maximum at point L and after towards downward sloping. The left of the point L, the APL is increases. The right of the point L, the APL is decreases. So now we'll observe that the MPL curve greater than to APL curve. The MPL curve greater than to MPL curve greater than to APL curve. This is two curve looks like a inverse U shape. This is the shape of the TPAP and MP curves. ಇಷ್ಟು ಕಾನ್ಸೆಪ್ಟ್ ಯಾವುದು ಅಂದರೆ ಟೋಟಲ್ ಪ್ರಾಡಕ್ಟ್, ಆವರೇಜ್ ಪ್ರಾಡಕ್ಟ್ and marginal product. Meaning, formula and shape of the TPAP MP. This is the shape of TPAP MP curves.